ಆ ಇದ್ರ ಮೇಲೆ ಬರೀತಾ ಬರೀತಾ ಅಭ್ಯಾಸ ಮಾಡಬೇಕು. ಆ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಸ್ಮಾಲ್ ಸರ್ಕಲ್, ಕೆಳಗಡೆ ಹೋಗಿ ಮೇಲೆ ಹೋಗಿ ಮತ್ತೆ ಸೇಮ್ ಇದಕ್ಕೆ ಬಂದು ಅ. ಏನಿದು? ಅ ಅಕ್ಷರ. ಆ ಅಕ್ಷರ ಬರೆಯೋದು ಹೀಗೆ ತಗೊಂಡು ಬಂದು ಹೀಗೆ. ನೆಕ್ಸ್ಟು ಆ ಅಕ್ಷರ ಬರೆಯೋದು ಹೇಗೆ ಅಂತ ನೋಡೋಣ. ಇದು ಆ ಆ ಆ ಹೀಗೆ ಹೀಗೆ ಆ ಅಕ್ಷರ. ಮತ್ತೊಮ್ಮೆ ಬರೆದು ತೋರಿಸ್ತೀನಿ ನಾನು. ಇದು ಆ ನೋಡಿ, ಹೀಗೆ ಬಂದು ಹೀಗೆ ಬಂದು ಹೀಗೆ ಹೋಗಿ ಮತ್ತೆ ಹೀಗೆ ಒಳಗಡೆಯಿಂದನೇ ಹೋಗಬೇಕು. ಮತ್ತೆ ಹಿಂಗೆ ಬಂದು ಹೀಗೆ ಆ ಅಕ್ಷರ. ನೆಕ್ಸ್ಟು ಈ. ಈ ಯಾವ ಥರ ಬರೆಯೋದು? ಹೀಗೆ ಬಂದು ಈ ಆ ಅಕ್ಷರ ಬರೆಯೋದು ಹೇಗೆ ಅಂತ ನೋಡೋಣ. ಇದು ಆ. ಏನಿದು? ಆ. ಇನ್ನೊಮ್ಮೆ ಏನಿದು? ಆ. ಈಗ ಆ ಅಕ್ಷರ ಬರೆಯೋದು ಹೇಗೆ ಅಂತ ನೋಡೋಣವಾ. ಇದು ಆ. ನೋಡಿ, ಇಲ್ಲಿಂದ ಶುರು ಮಾಡಿ ಸ್ಮಾಲ್ ಸರ್ಕಲಿಂದ ಕೆಳಗಡೆ ಬಂದು ಮೇಲೆ ಹೋಗಿ ಇಲ್ಲಿ ಒಂದು ಲೈನನ್ನು ತಗೊಂಡು ಕೆಳಗಡೆ ಹಿಂಗೆ ಬಂದರೆ ಅದು ಆ ಲೆಟರ್. ಆ ಬರಿಬೇಕಾದ್ರೆ ಹೀಗೆ ತಗೊಂಡು ಓಕೆ ಹೀಗೆ ಬಂದು ಮತ್ತೆ ಮೇಲೆ ಹೋಗಿ ಇಲ್ಲಿಂದ ಮತ್ತೆ ಹೀಗೆ ತಗೊಂಡ್ರೆ ಅದು ಅ ಅಕ್ಷರ. ನೆಕ್ಸ್ಟು ಆ. ಇಲ್ಲಿಂದ ಹೋಗಿ ಹೀಗೆ ಬಂದು ಮತ್ತೆ ಮೇಲೆ ಹೋಗಿ ಒಳಗಡೆಯಿಂದ ಒಂದು ಸರ್ಕಲ್ ಹಾಕ್ಕೊಂಡು ಹೀಗೆ ಬಂದು ಇಲ್ಲಿ ಬನ್ನಿ ಆ ಲೆಟರ್. ಕನ್ನಡ ವರ್ಣಮಾಲೆಯ ಈ ಲೆಟರ್ ಬರೆಯೋದು ಹೇಗೆ? ಈ. ಸ್ಮಾಲ್ ಸರ್ಕಲನ್ನು ತಗೊಂಡು ಹೀಗೆ ಬಂದು ಮೇಲೆ ಹೋಗಿ ಕೈ ಮೇಲೆ ಎತ್ತಿದ್ದೀರ, ಇಲ್ಲಿ ಸರ್ಕಲ್ ತಗೊಂಡು ಹೀಗೆ ಈ. ನೋಡಿ, ಹೀಗೆ ಬಂದು ಹೀಗೆ ಹೋದರೆ ಈ ಲೆಟರ್. ಓಕೆ, ಇದನ್ನು ಬರೀಬೇಕಾದ್ರೆ ಆರೋ ಮಾರ್ಕ್ ಹೀಗೆ ಬಂದು ಹೀಗೆ ತಗೊಂಡು ಹೀಗೆ ಈ. ನೆಕ್ಸ್ಟ್ ಈ ಅಕ್ಷರ ನೋಡಿ, ಒಂದು ಸರ್ಕಲನ್ನು ಹಾಕಬೇಕು. ಒಂದು ಸರ್ಕಲನ್ನು ಹಾಕಿದಾದ್ಮೇಲೆ ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸರ್ಕಲ್ ಸರ್ಕಲ್, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಮತ್ತೆ ಮಧ್ಯದಲ್ಲಿಂದ ಒಂದು ಸ್ಲೀಪಿಂಗ್ ಲೈನ್,
ಸ್ಲೀಪಿಂಗ್ ಲೈನ್, ಸ್ಮಾಲ್ ಸರ್ಕಲ್, ಮತ್ತು ಕೆಳಗಡೆಗೆ ಒಂದು ಲೈನ್. ಓಕೆ, ಹೀಗೆ ಸ್ಲೀಪಿಂಗ್ ಲೈನ್ ಮೇಲೆ ಹೋಗಿ ಕೆಳಗಡೆ ಬಂದರೆ ಈ ಅಕ್ಷರ. ಈಗ ಆರೋ ಮಾರ್ಕ್ ನೋಡಿ, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸರ್ಕಲ್, ಸರ್ಕಲ್, ದೆನ್ ಸ್ಲೀಪಿಂಗ್ ಲೈನ್, ಒಳಗಡೆಯಿಂದ ಬಂದು ಕೆಳಗಡೆಗೆ. ಓಕೆ, ಇಷ್ಟೇ. ಈಗ ಈ ಅಕ್ಷರ ಕಲ್ತಿದ್ದೀವಿ. ಅದಾದ ನಂತರ ಈ ಅಕ್ಷರ ಬರೆಯೋದು ಹೇಗೆ ಅಂತ ನೋಡಿದ್ದೀವಿ.